चन्द्रोद्भासितशेखरे स्मरहरे गङ्गाधरे शङ्करे सर्पैर्भूषितकण्ठकर्णविवरे नेत्रोत्थवैश्वानरे दन्तित्वकृतसुन्दराम्बरधरे त्रैलोक्यसारे हरे मोक्षार्थं कुरु चित्तवृत्तिमखिलाम् अन्यैस्तु किं कर्मभिः। ಓಂ ನಮಃ ಶಿವಾಯ. ಒಂದು ಗುರಿ, ದಾರಿಗಳು ಹಲವಾರು. ಇದು ಒಂದು ರೀತಿ ನೋಡಿದರೆ ನಮ್ಮ ಸನಾತನ ಧರ್ಮದ ಸಾರಭೂತವಾದ ವಾಕ್ಯ ಅಂತ ಹೇಳ್ಬೋದು. ಸನಾತನ ಧರ್ಮ ಈ ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಸಾವಿರ ವರ್ಷಗಳಿಂದ ಬಂದಿರುವ ಒಂದು ದೃಷ್ಟಿ, ಒಂದು ಚಿಂತನೆ, ಒಂದು ಸಿದ್ಧಾಂತ, ಜೀವನದ ಬಗ್ಗೆ ಇರುವಂತಹ ಒಂದು ಅರಿವು, ಇವೆಲ್ಲವೂ ಈ ಒಂದು ಅಭಿವ್ಯಕ್ತಿಯಲ್ಲಿ ಅಡಕವಾಗಿವೆ ಅಂತ ಹೇಳಿದರೆ ತಪ್ಪಾಗುವುದಿಲ್ಲ, ಅತಿಶಯೋಕ್ತಿ ಆಗುವುದಿಲ್ಲ. ಈ ದಿಕ್ಕಿನಲ್ಲಿ ವಿಶ್ವವೇ ಹೋಗಬೇಕು ಇನ್ನು ಮುಂದೆ. ವಿವೇಕಾನಂದರು ಒಮ್ಮೆ ಹೇಳಿದ್ರು, ಒಂದು ದಿನ ಎಂಥದ್ದು ಬರುತ್ತೆ ಅಂತ ಹೇಳಿದರೆ ಇಡೀ ವಿಶ್ವದಲ್ಲಿ ಆಂಗ್ಲ ಭಾಷೆಯನ್ನು ಎಲ್ಲರೂ ತಿಳ್ಕೊಳ್ತಾರೆ, ಆಮೇಲೆ ಇಡೀ ವಿಶ್ವದಲ್ಲಿ ಸನಾತನ ಧರ್ಮದ ದೃಷ್ಟಿಯನ್ನು ಎಲ್ಲರೂ ಸ್ವೀಕರಿಸ್ತಾರೆ. ಯಾಕಂದರೆ ನಮ್ಮ ದಾರಿ ಮಾತ್ರ ಸರಿಯಾದ ದಾರಿ, ಮಿಕ್ಕಿದವ್ರ ದಾರಿ ಎಲ್ಲ ತಪ್ಪು. ನಾವು ಹೇಳಿದ ಹಾಗೆ ಎಲ್ಲರೂ ಮಾಡಬೇಕು, ನಾವು ಪೂಜಿಸುವ ರೀತಿಯಲ್ಲಿ ಎಲ್ಲರೂ ಪೂಜಿಸಬೇಕು, ನಾವು ಧ್ಯಾನ ಮಾಡುವ ಹಾಗೆ ಪ್ರತಿಯೊಬ್ಬರು ಕೂಡ ಧ್ಯಾನ ಮಾಡಬೇಕು, ನಾವು ಸ್ವೀಕರಿಸುವಂತಹ ಆದರ ಕೊಡುವಂತಹ ಸಂಕೇತಗಳನ್ನು ಎಲ್ಲರೂ ಕೂಡ ಗೌರವಿಸಬೇಕು ಅಂತ ಎಲ್ಲಿವರೆಗೆ ಹೇಳ್ತಾ ಹೋಗ್ತಾರೆ ಮನುಷ್ಯರು. ಸಂಪೂರ್ಣ ಮಾನವ ಜನಾಂಗದಲ್ಲಿ ಒಂದು ಜಾಗೃತಿ ಉಂಟಾಗಬೇಕಾಗಿದೆ. ವಿವೇಕಾನಂದರಾದ್ರಿಂದ ಹೇಳಿದ್ರು ಸತ್ಯವಾಗಿ, ಒಂದಿನ ಎಲ್ಲರೂ ಎದ್ದೇಳ್ತಾರೆ, ಒಂದು ದಿನ ಎಲ್ಲರೂ ತಮ್ಮ ತಪ್ಪನ್ನು ತಿಳ್ಕೊಳ್ತಾರೆ. ನಮ್ಮ ರೀತಿ, ನಮ್ಮ ದೃಷ್ಟಿ, ನಾವು ಉಪಯೋಗಿಸುವ ಸಂಕೇತ, ನಾವು ಹೇಳುವಂತಹ ಕೆಲವು ನಂಬಿಕೆಗಳು, ಇವುಗಳನ್ನೇ ಎಲ್ಲರೂ ಸ್ವೀಕರಿಸಬೇಕು. ಇಲ್ವಾದ್ರೆ ಯಾರದನ್ನು ಸ್ವೀಕರಿಸೋದು ಇಲ್ಲ, ಅವರು ಸೀದಾ ನರಕಕ್ಕೆ ಹೋಗ್ತಾರೆ ಅಂತ ಒಂದು ಮಾತು ಇದೆಯಲ್ಲ. ಶಿವ, ಅದು ತಪ್ಪು. ದೇವರು ಅಂತ ಒಂದು ಸಂಕುಚಿತವಾದ ತತ್ವ ಅಲ್ಲ. ದೇವರು ಎಂತಹ ದಯಾಮಯ ಅಂತ ಹೇಳಿದರೆ, ಆತನು ಮಾಡಿದ ಸೃಷ್ಟಿಯಲ್ಲಿ ಬಹಳ ವೈವಿಧ್ಯವಿರುವಂತಹ ನಮ್ಮೆಲ್ಲರಿಗೂ ಆ ದೇವರು ನಮ್ಮ ವ್ಯಕ್ತಿತ್ವಕ್ಕೆ ಅನುಸಾರವಾಗಿ ವಿಕಾಸಗೊಳ್ಳಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಒಂದು ದೊಡ್ಡ ಅಂಗಡಿಗೆ ಹೋಗಿ ನೀವೇನೋ ಬಟ್ಟೆ ತಗೊಳ್ಬೇಕಂತಿದ್ದೀರ, ರೆಡಿಮೇಡ್ ಡ್ರೆಸ್. ಆ ಅಂಗಡಿಯವರು ಒಂದು ವೇಳೆ ನಿಮಗೆ ಹೇಳಿದರೆ, ನಮ್ಮ ಹತ್ರ ಒಂದೇ ಸೈಜ್ ಇದೆ, ಅದನ್ನು ತಗೊಂಡೋಗಿ, ನೀವು ದಪ್ಪ ಹೆಚ್ಚಿದ್ರೆ ಅದನ್ನು ಸ್ವಲ್ಪ ಬದಲಾಯಿಸಿ ದಪ್ಪ ಮಾಡ್ಕೊಳ್ಳಿ ಆ ಶರ್ಟನ್ನು. ನೀವು ಬಹಳ ತೆಳ್ಳಗಿದ್ರೆ ಕುಳ್ಳಗಿದ್ರೆ ಇದನ್ನು ಕತ್ತರಿಸ್ಕೊಳ್ಳು. ಕೆಲವು ಟೈಲರ್ಸ್ ಇರ್ತಾರಲ್ಲ, ಅದನ್ನೆಲ್ಲ ಸರಿ ಮಾಡಿಕೊಡ್ತಾರೆ. ನಾವು ಮಾತ್ರ ಇದು ಮಾತ್ರ ಕೊಡೋದು. ನಮ್ಮಲ್ಲಿ ಒಂದೇ ಡ್ರೆಸ್, ಲಾರ್ಜ್ ನೋಡಿ, ಸ್ಮಾಲ್, ಮೀಡಿಯಂ, ಲಾರ್ಜ್, ಎಕ್ಸ್ಟ್ರಾ ಲಾರ್ಜ್ ಅಂತೆಲ್ಲ ಡ್ರೆಸ್ಸಸ್ ಇರುತ್ತೆ, ರೆಡಿಮೇಡ್ ಡ್ರೆಸ್ಸಸ್. ಈಗೆಲ್ಲ ಕೆಲವು ಬರೀ ಎಕ್ಸ್ಟ್ರಾ ಲಾರ್ಜ್ ಮಾತ್ರ ಇರುವಂತಹ ಅಂಗಡಿಗಳು ಬಂದಿವೆ. ಅಂದರೆ ಅಷ್ಟು ಜನರು ಬೇಡಿಕೆ ಮಾಡ್ತಾರೆ, ಅದಕ್ಕೋಸ್ಕರ ಅಷ್ಟು ಬೇಡಿಕೆ ಇದೆ ಅದಕ್ಕೆ. ದೇರ್ ಇಸ್ ಸೋ ಮಚ್ ಡಿಮಾಂಡ್ ಫಾರ್ ದ್ಯಾಟ್. ಸೊ ದೇ ರೆಸ್ಪೆಕ್ಟ್ ಅದರ್ಸ್ ಹೂ ನೀಡ್ ಸ್ಮಾಲರ್ ಆರ್ ಮೀಡಿಯಂ ಡ್ರೆಸ್ಸಸ್. ಬಟ್ ತುಂಬ ಬೇಡಿಕೆ ಎಕ್ಸೆಲ್ ಇರುವುದರಿಂದ ಎಕ್ಸೆಲ್ ಮಾತ್ರ ಇರುವ ಅಂಗಡಿಗಳು ಇವಾಗ ಹೈದರಾಬಾದಲ್ಲಿ ಒಂದು ನೋಡಿದೆ ನಾನು. ನೋಡಿಯೇ ನನಗೆ ಹೆದರಿಕೆ ಆಯಿತು. ಬರೀ ಎಕ್ಸ್ಟ್ರಾ ಲಾರ್ಜ್ ಇಲ್ಲಿ ಮಾರ್ತಾರ ಅಂತ. ಒಂದು ವೇಳೆ ಯಾವುದೋ ಒಂದು ಅಂಗಡಿಯಲ್ಲಿ ನಮ್ಮಲ್ಲಿ ಬರೇ ಎಲ್ಲಿದೆ ಲಾರ್ಜ್, ನೀವು ಚಿಕ್ಕವರಾದರೆ ಅದನ್ನು ಕತ್ತರಿಸ್ಕೊಳ್ಳಿ, ನೀವು ದೊಡ್ಡವರಾದರೆ ಏನಾದ್ರು ಮಾಡ್ಕೊಳ್ಳಿ, ಅದನ್ನು ದೊಡ್ಡದು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಎಂಥ ಒಂದು ಅರ್ಥರಹಿತವಾದ ಧೋರಣೆ ಆಗುತ್ತೆ ಅದು. ಇಟ್ಸ್ ಅ ರಾಂಗ್ ಮೀನಿಂಗ್ಲೆಸ್ ಪಾಲಿಸಿ. ಎ ಗುಡ್ ಶಾಪ್ ಶುಡ್ ಕ್ಯಾಟರ್ ಟು ಆಲ್ ಸೈಜಸ್. ಆ ರೀತಿಯಲ್ಲಿ
ಗುರಿ ಒಂದೇ ಆದರೂ ಕೂಡ ಬೇರೆ ಬೇರೆ ದಾರಿಗಳು. ನಮ್ಮಲ್ಲಿ ಮೊದಲಿಂದಲೂ ಕೂಡ ಒಂದೇ ಕುಟುಂಬದಲ್ಲಿ ಒಬ್ಬ ಮಗ ಭಕ್ತಿ ಮಾರ್ಗದಲ್ಲಿರ್ಬೋದು, ಮಗಳು ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಿರ್ಬೋದು, ಇನ್ನೊಬ್ಬ ಮಗ ಯೋಗ ಮಾರ್ಗದಲ್ಲಿ ಅಭ್ಯಾಸ ನಡೆಸ್ತಿರ್ಬೋದು, ಮತ್ತೊಬ್ಬ ಪುನಃ ಸೇವೆ ಕರ್ಮಯೋಗ, ಜ್ಞಾನ ಭಕ್ತಿ ಕರ್ಮ ಯೋಗ, ಈ ರೀತಿ 4 ಮಾತ್ರ ಅಲ್ಲ, ಇದರ ಬೇರೆ ಬೇರೆ ಕಾಂಬಿನೇಷನ್ಸ್ ಕೂಡ ಈ ಸನಾತನ ಧರ್ಮದಲ್ಲಿ ಒಳ್ಳೆಯ ರೀತಿಯಲ್ಲಿ ಗೌರವದ ಜೊತೆಗೆ ಸ್ವೀಕಾರ ಮಾಡಲ್ಪಟ್ಟಿವೆ. ರಮಣ ಮಹರ್ಷಿಗಳು ಹೇಳ್ತಾ ಇದ್ರು, ಸುತ್ತಿ ಬಳಸಿ ನೀವು ಯಾವ ಸಾಧನೆಯನ್ನೇ ಮಾಡಿ ಸುತ್ತಿ ಬಳಸಿ ಕೊನೆಯಲ್ಲಿ ಆಗಬೇಕಾದದ್ದು ನಿಮ್ಮಲ್ಲಿರುವಂತಹ ಅಹಂಕಾರ ಅನ್ನೋದು ಕರಗಿ ಹೋಗಬೇಕು. ಆ ಅಹಂಕಾರ ನಿಮ್ಮ ಮೂಲ ಆತ್ಮತತ್ವದಲ್ಲಿ ಲೀನವಾಗಬೇಕು. ಅವರ ಭಾಷೆಯಲ್ಲಿ ಆ ಆತ್ಮತತ್ವಕ್ಕೆ ಹೃದಯ ಅಂತ ಹೇಳ್ತಿದ್ರು. ಹೃತ್ಸ್ಥಲೇ ಮನಸ್ವಸ್ಥತ ಕ್ರಿಯಾ ಭಕ್ತಿ ಯೋಗ ಬೋಧಾಶ್ಚ ನಿಶ್ಚಿತಂ ಅಂತ ಒಂದು 10ನೇ ಶ್ಲೋಕ ಇದೆ ಉಪದೇಶ ಸಾರದಲ್ಲಿ. ಕ್ರಿಯಾ ಅಂತ ಹೇಳಿದ್ರೆ ಕರ್ಮಯೋಗ, ಭಕ್ತಿ ಅಂದ್ರೆ ಭಕ್ತಿ ಯೋಗ, ಯೋಗ ಅಂದ್ರೆ ರಾಜಯೋಗ, ಬೋಧ ಅಂದ್ರೆ ಜ್ಞಾನ ಮಾರ್ಗ. ಕ್ರಿಯಾ ಭಕ್ತಿ ಯೋಗ ಮತ್ತು ಬೋಧ ಇವೆಲ್ಲವಕ್ಕೂ ಕೂಡ ಉದ್ದೇಶ ಒಂದೇ. ಹೃತ್ ಸ್ಥಲೆ ಮನಸ್ವಸ್ಥತ ಹೇಳಿದ್ರು. ಇಲ್ಲಿ ಮನಃ ಅಂದ್ರೆ ಸಂದರ್ಭಕ್ಕೆ ಅನುಗುಣವಾಗಿ ನಮ್ಮಲ್ಲಿರುವ ಅಹಂಕಾರ. ಅಹಂಕಾರ ಅಂದ್ರೆ ಏನು ನೋಡಿ, ಸಾಮಾನ್ಯ ಭಾಷೆಯಲ್ಲಿ ಯಾರ ಬಗ್ಗೆ ಆದ್ರೂ ಅವನಿಗೆ ತುಂಬಾ ಅಹಂಕಾರ ಅಂದ್ರೆ ಅದ್ರ ಅರ್ಥ ಏನು ಗೊತ್ತೇ? ಅವನು ತನ್ನನ್ನ ಬಹಳ ಎಲ್ಲರಿಗಿಂತ ದೊಡ್ಡವನು ಅಂತ ಭಾವಿಸ್ತಾನೆ. ಏನು ಅಹಂಕಾರ ಅವನಿಗೆ, ಏನ್ ತಿಳ್ಕೊಂಡಿದ್ದಾನೆ ಅಂತ ನಾವು ಟೀಕೆ ಮಾಡ್ತೀವಿ. ಆದ್ರೆ ಅಧ್ಯಾತ್ಮ ಶಾಸ್ತ್ರದಲ್ಲಿ ಅಹಂಕಾರ ಅಂದ್ರೆ ನಮ್ಮನ್ನು ನಾವು ದೊಡ್ಡದಾಗಿ ಭಾವಿಸುವುದು ಅಹಂಕಾರ, ನಮ್ಮನ್ನ ಇತರರಿಗಿಂತ ನಾವು ಯಾವುದಕ್ಕೂ ಪ್ರಯೋಜನ ಇಲ್ಲದವರು, ನಾವು ಕೀಳು, ನಾವು ಕಡಿಮೆ, ನಾವಂತ ಯೋಗ್ಯರಲ್ಲ, ಅಯ್ಯೋ ಅಂತ ತಮ್ಮನ್ನ ಕಳಪೆಯಾಗಿ ನೋಡಿಕೊಳ್ಳುವುದು ಕೂಡ ಅಹಂಕಾರ. ಹಾಗಾದ್ರೆ ಅಹಂಕಾರ ಇಲ್ಲದ ಸ್ಥಿತಿ ಏನು ಗೊತ್ತೇ? ಅಹಂಕಾರ ಇಲ್ಲದಂತ ಮನೋಭಾವದಲ್ಲಿ ನಾವು ಎಲ್ಲರನ್ನೂ ಸಮವಾಗಿ ನೋಡ್ತೀವಿ. ಸಂದರ್ಭಕ್ಕನುಸಾರವಾಗಿ ಅವರವರಿಗೆ ಅವರವರ ಕೆಲಸವನ್ನು ಕೊಡ್ತೀವಿ. ಚಾಣಕ್ಯ ಹೇಳಿದಾನಂತೆ ತನ್ನ ಚಾಣಕ್ಯ ನೀತಿಯಲ್ಲಿ, ಯೋ ಯಸ್ಮಿನ್ ಕುಶಲ ತಸ್ಮಿನ್ನೇವ ಯೋಕ್ತವ್ಯ. ಯಾವ ಯಾವ ಕೆಲಸಗಳಲ್ಲಿ ಯಾರು ಹೆಚ್ಚು ಕುಶಲತೆಯನ್ನು ಹೊಂದಿದ್ದಾರೋ ಅವರನ್ನು ಆಯಾ ಕೆಲಸಗಳಲ್ಲಿ ಯೋಜಿಸಬೇಕು. ಒಂದು ಅನ್ನ ಮತ್ತೆ ಹುಳಿ ಮಾಡಲಿಕ್ಕೂ ಬರೆದಿದ್ದವನಿಗೆ 10 ಜನ ಬರ್ತಿದ್ದಾರೆ ಇವತ್ತು, ನೀನು ಸ್ವಲ್ಪ ಅನ್ನ, ಸ್ವಲ್ಪ ಹುಳಿ ಸಾರು, ಆಮೇಲೆ ಸ್ವಲ್ಪ ವಡೆ, ಹಾಗೆ ಸ್ವಲ್ಪ ಪುಳಿಯೋಗರೆ ಮಾಡಿಬಿಡು, ಸ್ವಲ್ಪ ಒಂದು ಸ್ವೀಟು ಇರಲಿ ಅಥವಾ 2 ಇರಲಿ, ಪಾಯಸ ಒಂದಿರಲಿ, ಆಮೇಲೆ ಮೈಸೂರು ಪಾಕದಂಥದ್ದಾರು ಮಾಡಿಬಿಡು, ಒಂದು ದೊಡ್ಡ ಲಿಸ್ಟ್ ಕೊಟ್ಟು ಅವನಿಗೆ ಅನ್ನ ಮತ್ತೆ ಹುಳಿ ಮಾಡಲಿಕ್ಕೂ ಬರೋದಿಲ್ಲ, ಅವನಿಗೆ ಅದೆಲ್ಲ ಕೊಟ್ಟರೆ ಆಗುತ್ತಾ? ಹಾಗಂತ ಅವನು ನಿಷ್ಪ್ರಯೋಜಕನ? ಖಂಡಿತ ಇಲ್ಲ. ಅವನು ಬೇರೆ ಯಾವುದೋ ಒಂದು ವಿಭಾಗದಲ್ಲಿ, ಬೇರೆ ಯಾವುದೋ ಒಂದು ವಿಷಯದಲ್ಲಿ ಎತ್ತಿದ ಕೈ, ಅಡುಗೆ ಬರೋದಿಲ್ಲ ಅವನಿಗೆ. ಆದರೆ ನಿಮ್ಮಲ್ಲಿ ಏನೋ ಒಂದು ವಿದ್ಯುತ್ ಸಂಬಂಧವಾದ ತೊಂದರೆ ಆದರೆ ಅವನು ಕೂಡಲೇ ಕಂಡು ಹಿಡಿತಾನೆ. ಇದು ಯಾಕೆ ಕರೆಂಟ್ ಹೋಯ್ತು, ಸ್ವಲ್ಪ ಫ್ಯೂಸ್ ಚೆಕ್ ಮಾಡ್ತೀನಿ, ಅಥವಾ ದೋಷ ಈ ಫೇಸ್ ಹೋಗಿದೆ, ಆ ಫೇಸ್ ಇದೆ, ಟ್ರಾನ್ಸ್ಫಾರ್ಮರಲ್ಲೇ ದೋಷ ಇರ್ಬೋದು, ಬೇರೆ ಮನೆಯಲ್ಲಿ ನೋಡ್ತೀನಿ. ಹೋದ ಅವನು ಅಲ್ಲೇನು ಮಿನಿ ಸರ್ಕ್ಯೂಟ್ ಬ್ರೇಕರ್ ಅಂತೆ ಮತ್ತೊಂದು, ಅದೆಲ್ಲ ಎತ್ತಿ ಓಪನ್ ಮಾಡ್ದ, ಆಮೇಲೆ ಸರಿಪಡಿಸ್ಬಿಟ್ಟ. ಅನ್ನ ಹುಳಿ ಬರೆದಿದ್ದವನಿಗೆ ಇಷ್ಟೆಲ್ಲ ಹೇಗೆ ಸಾಧ್ಯ? ಯಾಕಂದ್ರೆ ಅವನಿಗೆ ಆ ಒಂದು ಜ್ಞಾನ ಇದೆ. ಯಾರೂ ಕೂಡ ನಿಷ್ಪ್ರಯೋಜಕರಲ್ಲ, ಆದರೆ ಎಲ್ಲರೂ ತಮ್ಮ ಕುಶಲತೆಯಲ್ಲಿ ಸಮಾನರಲ್ಲ. ಒಂದೊಂದು ಕಾಲದಲ್ಲಿ, ಒಂದೊಂದು ಸಮಯದಲ್ಲಿ, ಒಂದೊಂದು ಸಂದರ್ಭದಲ್ಲಿ ಒಬ್ಬೊಬ್ಬರಿಗೆ ಕುಶಲತೆ ಇರುತ್ತೆ. ಅದೇ ರೀತಿಯಲ್ಲಿ ಅಧ್ಯಾತ್ಮದಲ್ಲೂ ಕೂಡ ಯಾರೂ ಕೂಡ ಕೆಲಸಕ್ಕೆ ಬಾರದವರು ಅಂತ ನಾವು ಭಾವಿಸಲೇಬಾರದು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ. ಆದ್ರಿಂದ ನಮ್ಮಲ್ಲಿ ಗುರುಗಳು ಕೂಡ ಎಷ್ಟೆಷ್ಟೋ ಬಗೆಯಲ್ಲಿ ಬಂದಿದ್ದಾರೆ. ಮೀರಾಬಾಯಿ, ತುಳಸಿದಾಸರು, ಸೂರದಾಸರು, ಇವರೆಲ್ಲ ಭಕ್ತಿಯನ್ನ ಹಾಡಿದರು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನರು ಅವರ ಅನುಯಾಯಿಗಳಾದರು. ಶಂಕರರು, ರಾಮಾನುಜರು, ಮಧ್ವಾಚಾರ್ಯರು, ಇವರೆಲ್ಲ ಬಹಳ ವಿದ್ವತ್ಪೂರ್ಣವಾದಂತಹ ಗೀತೆಗೆ, ಉಪನಿಷತ್ತಿಗೆ, ಬ್ರಹ್ಮಸೂತ್ರಗಳಿಗೆ
ವರ್ಣನೆಯನ್ನ ವ್ಯಾಖ್ಯಾನವನ್ನು ಕೊಟ್ಟು ಇನ್ನೊಂದು ರೀತಿಯಲ್ಲಿ ಅವರ ಗ್ರಂಥಗಳನ್ನು ಈಗಲೂ ಜನರು ಓದ್ತಾರೆ. ಅಂಥವರು ಬರೇ ಶಂಕರ, ರಾಮಾನುಜ, ಮಧ್ವರಲ್ಲ, ನೂರಾರು ಜನ ಬಂದಿದ್ದಾರೆ. ಉತ್ತರದಲ್ಲಾಗಲಿ ದಕ್ಷಿಣದಲ್ಲಾಗಲಿ. ಮೀರಾಬಾಯಿ, ಸೂರದಾಸ್, ತುಳಸಿದಾಸ್ ಅಂತ ನಾನು ಉತ್ತರದ ಹೇಳಿದೆ. ನಮ್ಮ ದಕ್ಷಿಣದಲ್ಲಿ ಏನು ಕಡಿಮೆಯಾ? ಕನಕದಾಸರು, ಪುರಂದರದಾಸರು, ಹೀಗೆ ಊರಿನಲ್ಲಿ ಹಳ್ಳಿಯಲ್ಲಿ ಭಕ್ತಿಯನ್ನು ಹಾಡಿದವರಿದ್ದಾರೆ. ಜ್ಞಾನಿಗಳು ಮೊದಲಿಂದೂ ಇದ್ದಾರೆ, ಈಗಲೂ ಇದ್ದಾರೆ. ಯೋಗದಲ್ಲಂತೂ ಎಷ್ಟು ಜನ ಯೋಗಾಚಾರ್ಯರು. ಇತ್ತೀಚೆಗೆ ನಮ್ಮ ಕರ್ನಾಟಕದ ಮೈಸೂರು ಅನ್ನುವಂಥದ್ದು ಯೋಗ ಶಿಕ್ಷಣಕ್ಕೆ ಒಂದು ರಾಜಧಾನಿಯ ಥರ ಆಗಿಬಿಟ್ಟಿದೆ. ಅಲ್ಲಿ ವಿಶೇಷವಾಗಿ ಚಳಿಗಾಲದ ಒಂದು 4-5 ತಿಂಗಳುಗಳಲ್ಲಿ ಯಾವ್ಯಾವ ದೇಶದಿಂದೆಲ್ಲ ಜನರು ಬಂದು ಅಲ್ಲಿ ಉಳ್ಕೊಂಡು ಆ ಯೋಗ ಶಾಲೆ, ಈ ಯೋಗದ ಶಾಲೆ, ಯೋಗ ಇನ್ಸ್ಟಿಟ್ಯೂಟ್ಸ್ ತುಂಬ ಬಂದಿದೆ. ಅಲ್ಲಿ ಯೋಗ ಕಲಿತಾರೆ. ಕಲಿತು ತಮ್ಮ ಯುರೋಪ್ ಆಗಲಿ, ಜಪಾನ್ ಆಗಲಿ, ಅಮೇರಿಕಾ ಆಗಲಿ, ಆಸ್ಟ್ರೇಲಿಯಾ ಆಗಲಿ, ತಮ್ಮ ದೇಶಕ್ಕೆ ಹಿಂತಿರುಗಿ ಅವರು ಸ್ವತಃ ಯೋಗ ಇನ್ಸ್ಟ್ರಕ್ಟರ್ ಆಗ್ತಾರಲ್ಲ, ಯೋಗ ಸ್ಟುಡಿಯೋ ಅಂತ ಶುರು ಮಾಡ್ತಾರೆ. ಮೈಸೂರಲ್ಲಿ ಅಷ್ಟೊಂದು ಖ್ಯಾತಿ ಇದೆ ಯೋಗಕ್ಕಾಗಿ. ಆದ್ರಿಂದ ಕರ್ಮ, ಭಕ್ತಿ, ಜ್ಞಾನ, ಯೋಗ ಇವೆಲ್ಲವೂ ಕೂಡ ಬೇರೆ ಬೇರೆ ದಾರಿಗಳು, ಆದರೆ ಮುಟ್ಟುವ ಗುರಿ ಒಂದೇ ಅನ್ನುವಂತಹ ದೃಷ್ಟಿ ನಮ್ಮಲ್ಲಿ ಇದೆ. ಸಾಕಾರವಾಗಿಯೂ ಕೂಡ ನಾವು ದೇವರನ್ನ ಆರಾಧಿಸಬಹುದು. ರಾಮನ ರೂಪದಲ್ಲಿಯೋ, ಕೃಷ್ಣನ ರೂಪದಲ್ಲಿಯೋ, ತಾಯಿ ಲಲಿತೆಯ ರೂಪದಲ್ಲೋ, ಹನುಮಂತನ ರೂಪದಲ್ಲಿಯೋ, ಅಥವಾ ಕೆಲವರಂತೂ ಗುರುಭಕ್ತಿಯಲ್ಲಿಯೇ ತುಂಬ ಎತ್ತರಕ್ಕೆ ಹೋಗ್ತಾರೆ. ನಾಸ್ತಿ ಗುರೋಹೋ ಅಧಿಕಂ ತತ್ವಂ, ನಾಸ್ತಿ ಗುರೋಹೋ ಪರತರಂ. ಗುರುವನ್ನು ದಾಟಿ ಮತ್ತೇನಿಲ್ಲ, ಗುರುವಿಗಿಂತ ಮೇಲೆ ಬೇರೇನಿಲ್ಲ. ಗುರುವಿನ ಗುಲಾಮನಾಗುವ ತನಕ ತೊರೆಯದು ಸಿಗದು ಮುಕ್ತಿ, ಒಂದು ಮುಕ್ತಿ ಪಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಡುಗಳು, ಭಜನೆಗಳೆಲ್ಲ ಇವೆ. ಎಷ್ಟೊಂದು ವೈವಿಧ್ಯವನ್ನ ಗುರುತಿಸಿ ಸ್ವೀಕರಿಸಿ ಜನರಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ನಾವು. ಆದರೂ ಇಂಥ ಒಂದು ಸನಾತನ ಧರ್ಮವನ್ನು ಟೀಕೆ ಮಾಡ್ತಾರಲ್ಲ. ಇದುವರೆ ಮೂಢನಂಬಿಕೆಗಳು, ಏನೋ ಗುಡ್ಡವನ್ನು ಪೂಜೆ ಮಾಡ್ತಾರೆ, ನದಿಯನ್ನು ಪೂಜೆ ಮಾಡ್ತಾರೆ, ಮರವನ್ನು ಪೂಜೆ ಮಾಡ್ತಾರೆ, ಯಾವುದೋ ಕಲ್ಲು ತಗೊಂಡು ಪೂಜೆ ಮಾಡ್ತಾರೆ. ಅಯ್ಯೋ ಅಂತ ಕೆಲವರು ಹೇಳ್ತಾರಲ್ಲ, ಅದು ಅವರ ಅಜ್ಞಾನವೇ ಸರಿ. ನಮ್ಮ ಮನಸ್ಸು ಅನ್ನೋದು ಕಂಪ್ಯೂಟರ್ ರೀತಿ, ಯಾವುದಾವುದೋ ರೀತಿಯಲ್ಲಿ ಪ್ರೋಗ್ರಾಮ್ ಆಗಿರುತ್ತೆ. ಅದು ನಿಮ್ಮ ಮನಸ್ಸು ಪ್ರೋಗ್ರಾಮ್ ಆಗಿರೋದು ಒಂದು ರೀತಿಯಲ್ಲಿ, ನನ್ನ ಮನಸ್ಸು ಪ್ರೋಗ್ರಾಮ್ ಆಗಿರೋದು ಇನ್ನೊಂದು ರೀತಿಯಲ್ಲಿ, ಮತ್ತೊಬ್ಬರ ಮನಸ್ಸು ಪ್ರೋಗ್ರಾಮ್ ಆಗಿರೋದು ಮತ್ತೊಂದು ರೀತಿಯಲ್ಲಿ. ಈ ಬೇರೆ ಬೇರೆ ರೀತಿಯ ಪ್ರೋಗ್ರಾಮಿಂಗ್, ಹೇಗೆ ಕಂಪ್ಯೂಟರ್ಗಳನ್ನ ಪ್ರೋಗ್ರಾಮ್ ಮಾಡಿ ಅವರಿಂದ ಬೇರೆ ಬೇರೆ ವಿಶಿಷ್ಟವಾದ ಕೆಲಸಗಳನ್ನು ಆ ಕಂಪ್ಯೂಟರ್ಗಳಿಂದ ಮಾಡಿಸ್ತಾರೋ, ಆ ರೀತಿಯಲ್ಲಿ ಅದು ಪೂರ್ವ ಸಂಸ್ಕಾರ ಅನ್ನಿ, ಅಥವಾ ಈ ಜನ್ಮದಲ್ಲಿ ನಾವು ಪಡೆದಂತಹ ತರಬೇತಿ ಅನ್ನಿ, ಅದಕ್ಕೆ ಹಿನ್ನೆಲೆ, ಅದಕ್ಕೆ ಕಾರಣ, ಅದೆಲ್ಲ ಬೇರೆ ಬೇರೆ ಇರ್ಬೋದು. ಆದರೆ ಸುತ್ತಿ ಬಳಸಿ 10 ಜನರು 10 ರೀತಿಯ ಬೇರೆ ಬೇರೆ ಮನಸ್ಸುಗಳನ್ನು ಹೊಂದಿರ್ತಾರೆ. ಮುಂಡೆ ಮತಿರ್ ಭಿನ್ನ ಅಂತ ಒಂದು ಹೇಳಿಕೆ ಇದೆ ಸಂಸ್ಕೃತದಲ್ಲಿ. ಮುಂಡ ಅಂದ್ರೆ ತಲೆ, ಮುಂಡ ಅಂತೆಲ್ಲ ಹೇಳ್ತೀವಿ ನಾವು. ಮುಂಡೆ ಮತಿರ್ ಭಿನ್ನ. ಮತಿ ಅಂದ್ರೆ ಆಲೋಚನೆ ಮಾಡುವ ಬಗೆ. 80ನೇ ಇಸ್ವಿಯಲ್ಲಿ ನಾನು ಮೊದಲು ಒಂದು ವೇದಾಂತ ಕ್ಲಾಸಿಗೆ ಹೋದೆ ಮದ್ರಾಸಲ್ಲಿ. ಚಿನ್ಮಯ ಸಂಸ್ಥೆಯಲ್ಲಿ ಪರಮಾರ್ಥ ಚೈತನ್ಯ ಕ್ಲಾಸ್ ಮಾಡ್ತಾ ಇದ್ವಿ. ನಾನು ಮತ್ತೊಬ್ಬ ರಾಮಕೃಷ್ಣನ್ ಅಂತಿದ್ವಿ. ನಾವಿಬ್ಬರು ಹೋದೆವು. ಒಬ್ಬ ದಯಾಲನ್ ಅಂತ, ಇನ್ನೊಬ್ಬ ತಮಿಳಿಯನ್ ದಯಾಲನ್. ಅವನು ನಾನು ಬರ್ಲಾಕ ಹೇಳಿದೆ. ಬಾಪ ಅಂತ ಅವನನ್ನು ಕರ್ಕೊಂಡೋಗಿ ಒಂದು ಬಸ್ ಹತ್ತಿದ್ದೆ. ಅಡಿಯಾರಿಂದ ನುಂಗಬ್ಬಕ್ಕೆ ಹೋಗಿ ಆ ಬಸ್ಸಿಂದ ಹಾರಿ ಕೆಳಗೆ ಇಳಿದು ಅಲ್ಲೊಂದು ನಂಬಿಯಾರಮ್ಮನ ಮನೆಯಲ್ಲಿ ಕ್ಲಾಸ್ ಇತ್ತು, ಔಟ್ ಹೌಸಲ್ಲಿ. ನಾವು 3 ಜನ ಕೂತು ಕೇಳಿದೆವು. ನನಗಂತೂ ಬಹಳ ಆನಂದವಾಯಿತು. ಎಷ್ಟು ಚೆನ್ನಾಗಿತ್ತು ಇದು ಅಂತ. ವಾಪಸ್ ಬರುವಾಗ ದಯಾಲನ್ ಅಂತ ಜೊತೆಗೆ ಬಂದಿದ್ನಲ್ಲ, ಅವನನ್ನು ನಾವು ಕೇಳಿದ್ವಿ, ರಾಮಕೃಷ್ಣನ್ ಮತ್ತೆ ನಾನು. ದಯಾಲನ್ ಹೇಗಿತ್ತು ಬ್ರಹ್ಮಚಾರಿಗಳು ಕೊಟ್ಟಂತಹ ಅಧ್ಯಾತ್ಮ ಪ್ರವಚನ? ಅವನು ಹೇಳಿದ ಅದು ಚೆನ್ನಾಗಿತ್ತು, ಆದರೆ ನಾನು ಏನು ಹೇಳಬೇಕಂದ್ರೆ ಆ ರೂಮಲ್ಲಿ ಸ್ವಲ್ಪ ಲೈಟಿಂಗ್ ಎಲ್ಲ ಇಂಪ್ರೂವ್ ಆಗಬೇಕು, ಸ್ವಲ್ಪ ಕಿಟಕಿ ದೊಡ್ಡದಿದ್ರೆ ಚೆನ್ನಾಗಿತ್ತು. ಆದರೆ ಚಾಪೆ ಹಾಕಿ ಹೆಚ್ಚು ಜನ ಚಾಪೆ ಮೇಲೆ ಕೂತಿದ್ರು, ಎಲ್ಲರಿಗೂ ಕುರ್ಚಿ ಸಿಕ್ಕಿದ್ರೆ ಚೆನ್ನಾಗಿತ್ತು, ಸ್ವಲ್ಪ ಗಾಳಿ ಬೆಳಕು ಚೆನ್ನಾಗಿ. ಶಿವ ಅವನು ಪ್ರವಚನದ ಬಗ್ಗೆ ಆಲೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ದಯಾಲನ್, ಅವನು ಸಿವಿಲ್ ಇಂಜಿನಿಯರ್ ಆಗಿದ್ದ, ಅವನ ಮನಸ್ಸು ಅದರಲ್ಲೇ ಹೋಯ್ತು. ಮೇಲೆ ನೋಡ್ತಿದ್ದ, ಕೆಳಗೆ ನೋಡ್ತಿದ್ದ, ಕುರ್ಚಿ ಸರಿ ಇದೆಯಾ,
ನೋಡಿ, ಮುಂಡೆ ಮುಂಡೆ ಮತಿರು ಭಿನ್ನ. ರಾಮಕೃಷ್ಣ ಮತ್ತೆ ನಾನು ಇಬ್ರು ನಕ್ಕೆವು. ನಾವು ಬಂದದ್ದು ಪ್ರವಚನ ಕೇಳಲಿ, ಇವನು ಪ್ರವಚನ ಬಿಟ್ಟು ಬಿಕ್ಕಿದ್ದೆಲ್ಲ ಗಮನಿಸಿದ. ಕೊನೆಯಲ್ಲಿ ಎಲ್ಲರಿಗೂ ಲಡ್ಡು ಕೊಟ್ರಲ್ಲ, ಅದು ಬಹಳ ರುಚಿಯಾಗಿತ್ತಂತ. ಹೀಗೆ ಒಬ್ಬೊಬ್ರು ಮನಸ್ಸಲ್ಲಿ ಒಂದೊಂದು ರೀತಿ ಇರುತ್ತೆ. ಆದ್ರಿಂದ ಎಲ್ಲರಿಗೂ ಒಂದೇ ದಾರಿ ಅಂತ ಹೇಳುವಂತಹದ್ದು ಸರಿಯಲ್ಲ. ದಾರಿಗಳು ಹಲವು. ಪ್ರತಿಯೊಬ್ಬರೂ ಕೂಡ ಏನನ್ನು ಮಾಡುವುದರಿಂದ, ಯಾವ ರೀತಿಯಲ್ಲಿ ವರ್ತಿಸುವುದರಿಂದ ಇತರರಿಗೂ ಹಿತವಿದೆಯೋ ಮತ್ತು ನಮಗೂ ಕೂಡ ಶಾಂತಿ, ಸಮಾಧಾನ, ನಮಗೂ ಕೂಡ ಹೆಚ್ಚಿನ ಒಂದು ನಿರ್ಮಲತೆ ಅನುಭವ ಬರುತ್ತೋ ಅದನ್ನು ನಾವು ಅಭ್ಯಸಿಸಬೇಕು. ಆದ್ದರಿಂದ ದಾರಿಗಳು ಹಲವು ಮತ್ತು ಯಾವುದನ್ನು ನೀವು ಆರಾಧಿಸುತ್ತೀರೋ ಅದು ಕೂಡ ಕೃಷ್ಣನಾಗಿರ್ಬೋದು, ರಾಮನಾಗಿರ್ಬೋದು, ಶಿವನಾಗಿರ್ಬೋದು. ನಿಮಗೆ ಕೃಷ್ಣ ಇಷ್ಟ ಆದರೆ ಬಹಳ ಸಂತೋಷ. ಆದರೆ ಇನ್ನೊಬ್ಬ ಶಿವನನ್ನ ಪೂಜಿಸ್ತಾ ಇದ್ದಾನೆ, ಅಲ್ಲಿಯೂ ಕೂಡ ಶ್ರೇಷ್ಠತೆ ಸಾಧ್ಯ. ಆಮೇಲೆ ಆ ಪರಬ್ರಹ್ಮ ಅನ್ನುವಂಥದ್ದು ಎಲ್ಲ ರೂಪಗಳಲ್ಲಿ ತೋರಿ ಬರುವುದು ಅದೇ, ಆದರೆ ಎಲ್ಲ ರೂಪಗಳನ್ನು ಮೀರಿರುವುದು ಕೂಡ ಅದೇ ಅಂತ ಒಂದು ದೃಷ್ಟಿಕೋನ ನಮ್ಮಲ್ಲಿ ಕೊಡಲಾಗ್ತದೆ. ಆದ್ರಿಂದ ಇವತ್ತಿನ ವಿಷಯದಲ್ಲಿ ಮತ್ತೇನಲ್ಲ, ನಾವು ಬದುಕಿನಲ್ಲಿ ನಾವು ಹೇಗೆ ವಿಕಾಸಗೊಳ್ಳಬೇಕು, ಬದುಕಿನಲ್ಲಿ ನಾವು ದುಃಖದಿಂದ ಸುಖದ ಕಡೆಗೆ, ಅಶಾಂತಿಯಿಂದ ಶಾಂತಿಯ ಕಡೆಗೆ, ಸ್ವಾರ್ಥದಿಂದ ಪರೋಪಕಾರದ ಕಡೆಗೆ, 10 ಜನರ ಮೇಲೆ ನಾವು ಭಾರ ಆಗಿರುವುದರಿಂದ ಹೊರಟು 10 ಜನರಿಗೆ ನಮ್ಮಿಂದ ಏನೋ ಒಂದು ಸೇವೆ ಆಗುವ ರೀತಿ ಬದಲಾವಣೆ ಆಗಬೇಕಾದ್ರೆ ದಾರಿಗಳು ಅನೇಕ ಇವೆ ಅನ್ನೋದನ್ನು ಗುರುತಿಸೋಕ್ಕೋಸ್ಕರ ಹೊರಟು. ಇವತ್ತಿನ ವಿಷಯ, ಅವನೊಬ್ಬ ಮಾಡೋದು ನನ್ನಿಂದ ಆಗೋದಿಲ್ಲ ಅಂದ ಕೂಡಲೇ ನಾವು ನಿರಾಶೆಗೊಳ್ಳಬಾರ್ದು. ಅವನೇನೋ ಮಾಡ್ತಿದ್ದಾನೆ, ಬೆಳಿಗ್ಗೆ 4 ಗಂಟೆಗೆ ಎದ್ಕೊಂಡು ಅವನು ಜಪ ಮಾಡ್ತಾನಂತೆ, 1 ಗಂಟೆಗೆ ಕುತ್ಕೊಳ್ಳೋನಂತೆ, ಅಯ್ಯೋ ನನಗೆ 6 ಗಂಟೆಗೆ ಹೇಳಲಿಕ್ಕೆ ಕಷ್ಟ ಆಗುತ್ತೆ ಅಂತ ಬೇಸರ ಮಾಡಬಾರ್ದು. ಅವನ ಕತೆ ಬೇರೆ, ನಿಮ್ಮ ಕತೆ ಬೇರೆ. ನೀವು 6 ಗಂಟೆಗೆ ಎದ್ರಾ ಚಿಂತೆ ಇಲ್ಲ, 6 ರಿಂದ 7, 7 ಗಂಟೆಗೆ ಎದ್ರಾ ಚಿಂತೆ ಇಲ್ಲ, 7 ರಿಂದ 8:30 ಮಧ್ಯದಲ್ಲಿ ನಿಮ್ಮ ಸಾಧನೆಯನ್ನ ನಿಮಗೆ ಯಾವ ರೀತಿ ಹೊಂದುತ್ತೋ ಅದನ್ನ ಮಾಡಿಕೊಳ್ಳಿ. ನೋಡಿ ಎಷ್ಟು ವಿಶಾಲವಾದ ದೃಷ್ಟಿ ಇದೆ. ಹಾಗಂತ ಇನ್ನೊಂದು ಹೇಳಬೇಕು, ಹೇಗೂ ಮಾಡ್ಬೋದು ನೀವು ಸಾಧನೆ, ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಕೊನೆಗೆ ಏನೂ ಮಾಡದೇ ಇರುವಂತಹ ಪರಿಸ್ಥಿತಿ ಬರಬಾರದು. ಸೂಕ್ಷ್ಮವಾಗಿ ನಾವು ಪರಿಶೀಲನೆ ಮಾಡಬೇಕು. ನನಗೆ ಅನುರೂಪವಾದಂತಹ ಸಾಧನೆಯನ್ನ ನಾನು ಮಾಡ್ತಿದ್ದೀನಾ, ಅಥವಾ ಅದು ಸರಿ ಇದು ಸರಿ, ಹಾಗೂ ಮಾಡ್ಬೋದು ಹೀಗೂ ಮಾಡ್ಬೋದು ಅಂತೇಳಿ ಕೊನೆಗೆ ಬೆಳಿಗ್ಗೆ ಎದ್ಕೊಂಡು ಯಾವ ಸಾಧನೆಯೂ ಇಲ್ಲ, 3 ಸಾರಿ ಕಾಫಿ ಕುಡಿದದ್ದಾಯ್ತು, ಇಂಗ್ಲಿಷ್, ಕನ್ನಡ ಮತ್ತೆ ಒಂದು ಹಿಂದಿ ನ್ಯೂಸ್ ಪೇಪರು ನೋಡಿ ಆಯ್ತು, ಆಮೇಲೆ ಬ್ರೇಕ್ಫಾಸ್ಟ್ ರೆಡಿ ಆಯ್ತಾ ಅಂತ ಮನೆಯವರನ್ನು ಕೇಳುವಂತ ಪರಿಸ್ಥಿತಿ. ಅದು ಸರಿಯಲ್ಲ. ವಿಶಾಲ ಮನೋಭಾವ ಅಂದ್ರೆ ಏನನ್ನು ಮಾಡದೆ ಯದ್ವಾ ತದ್ವಾ ವರ್ತಿಸೋದಂತಲ್ಲ. ಇವತ್ತು ನಾನೊಂದು ವಿಡಿಯೋ ನೋಡಿದೆ, ಅದರಲ್ಲಿ ಈಗ ವಿಶ್ವದಾದ್ಯಂತ ಪ್ರಸಿದ್ಧವಾದಂತಹ ಸೆಲ್ಫ್ ರಿಯಲೈಸೇಷನ್ ಫೆಲೋಶಿಪ್ ಅಂತ ಸಂಸ್ಥೆ ಇದೆ ನೋಡಿ. ಭಾರತದಲ್ಲಿ ಅದಕ್ಕೆ ಯೋಗೋದಾ ಸೊಸೈಟಿ ಅಂತಾರೆ. ರಾಂಚಿಯಲ್ಲಿ ಅದು ಮುಖ್ಯ ಕಚೇರಿ. ಅಮೆರಿಕದಲ್ಲಿ ಲಾಸ್ ಆಂಜಲೀಸ್ನಲ್ಲಿ ಮೌಂಟ್ ವಾಷಿಂಗ್ಟನ್ ಅಂತ ಒಂದು ಊರಿದೆ, ಅಲ್ಲಿ ಆ ಸೆಲ್ಫ್ ರಿಯಲೈಸೇಷನ್ ಫೆಲೋಶಿಪ್ಪಿನ ಮುಖ್ಯ ಕಚೇರಿ. ಭಾರತದಲ್ಲಿ ರಾಮಕೃಷ್ಣ ಮಿಷನ್ ಅಂತ ಕರೆಯಲ್ಪಡುತ್ತೆ, ಅಮೆರಿಕದಲ್ಲಿ ಅದರ ಹೆಸರೇ ಬೇರೆ, ವೇದಾಂತ ಸೊಸೈಟಿ ಅಂತ. ಹೆಸರು ಬೇರೆ ಬೇರೆ, ಆದರೆ ಅದು ಒಂದೇ ಸಂಸ್ಥೆ. ಕೆಲವು ತಿಂಗಳುಗಳ ಹಿಂದೆ ವಿಶ್ವದಾದ್ಯಂತ ಇರುವಂತಹ ಪರಮಹಂಸ ಯೋಗಾನಂದರು ಸ್ಥಾಪಿಸಿದಂತಹ ಆಧ್ಯಾತ್ಮಿಕ ಸಂಸ್ಥೆಯ ಈಗಿನ ಮುಖ್ಯ ಸ್ವಾಮಿ, ಆತನಿಗೆ ಬ್ರದರ್ ಚಿದಾನಂದ ಅಂತ ಕರೀತಾರೆ. ಬ್ರದರ್ ಚಿದಾನಂದ, ಸ್ವಾಮಿ ಚಿದಾನಂದ ಅಂತ, ಆದರೆ ಅವನಿಗೆ ಹೆಚ್ಚಾಗಿ ಬ್ರದರ್ ಚಿದಾನಂದ. ಯೂಟ್ಯೂಬ್ನಲ್ಲಿದೆ ನೋಡಿ, ಬ್ರದರ್ ಚಿದಾನಂದ ಅಂತ ಹಾಕಿ ನೋಡಿ. ಚಂದವಾಗಿ ಒಂದು 10 ನಿಮಿಷದಲ್ಲಿ ಹೇಗೆ ಹೇಳಿದ್ದಾರೆ ಅಂದರೆ, ಅವರು ಹೇಳುವುದು ಅವರ ಮಾರ್ಗವನ್ನು ತಿಳಿಸ್ತಾರೆ, ಕ್ರಿಯಾಯೋಗ ಅಂತ. ಆ ಕ್ರಿಯಾಯೋಗದಲ್ಲಿ ಕೆಲವೆಲ್ಲ ಪ್ರಾಣಾಯಾಮಗಳಿವೆ. ಅವರು ಹೇಳುವುದು, ನೀವು ಓದಿ ಶಾಸ್ತ್ರ ಓದಿ ನಿಮ್ಮಲ್ಲಿರುವ ಕಶ್ಮಲಗಳು ದೂರ ಆಗೋದಿಲ್ಲ. ಕಶ್ಮಲಗಳು, ಇಂಪ್ಯೂರಿಟೀಸ್, ನಿಮ್ಮಲ್ಲಿರುವಂತಹ ರಾಗದ್ವೇಷಗಳು, ನಿಮ್ಮಲ್ಲಿರುವಂತಹ ಕಾಮಕ್ರೋಧಗಳು, ನಿಮ್ಮಲ್ಲಿರುವಂತಹ ಈಗಿನ ಮನಃಶಾಸ್ತ್ರದ ಭಾಷೆಯನ್ನು ಉಪಯೋಗಿಸುವುದಾದರೆ ನಿಮ್ಮಲ್ಲಿರುವಂತಹ ವೇರಿಯಸ್ ಡಿಸಾರ್ಡರ್ಸ್, ಮೆಂಟಲ್ ಡಿಸಾರ್ಡರ್ಸ್, OCD ಅಂತ ಕೇಳಿದೆ ಇವತ್ತು, ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಹಾಗೇನೋ ಇದೆ.
NPD ಅಂತೆ, ನಾರ್ಸಿಸಿಸ್ಟಿಕ್ ಡಿಸಾರ್ಡರ್ ಅಂತೆ, ಮತ್ತೊಂದು ಯಾವುದು ಗ್ರ್ಯಾಂಡಿಯರ್ ಡಿಸಾರ್ಡರ್ ಅಂತ. ಕೆಲವರು ಹೇಗಂದ್ರೆ ಯಾವಾಗಲೂ ಗ್ರ್ಯಾಂಡ್ ಆಗಿರ್ಬೇಕೆಲ್ಲದು ಅಂತ ಆಸೆ ಪಡ್ತಾರೆ. ಅದು ಆ ರೀತಿಯಲ್ಲಿ ತಮ್ಮನ್ನ ಬೆಳೆಸ್ಕೊಳ್ಳಿಕ್ಕೆ, ತಮ್ಮ ಬದುಕನ್ನ ರೂಪಿಸ್ಕೊಳ್ಳಿಕ್ಕೆ ಹೋಗ್ತಾರೆ. ಅದು ಎಷ್ಟೋ ಸರಿ ಆಗೋದಿಲ್ಲ. ಉದಾಹರಣೆಗೆ ಒಂದು ಕಡೆ ಒಬ್ಳು ಹೆಂಡತಿ ಇದ್ಲು, ಅವಳು ಡಾಕ್ಟರ್, ಅವಳು ಗಂಡನು ಡಾಕ್ಟರ್, ನಾವಿಬ್ಬರು ಡಾಕ್ಟರ್. ಅದರಿಂದ ನಮಗೆ ಆದಷ್ಟು ಬೇಗ ದೊಡ್ಡ ಮನೆ ಇರ್ಬೇಕು, ಒಂದು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇರ್ಬೇಕು, ಅದಿರ್ಬೇಕು ಇದಿರ್ಬೇಕಂತೆಲ್ಲ ಆಸೆ ಪಡ್ತು. ಅವಳು ಗ್ರಹಚಾರ, ಅವಳು ಗಂಡ ಬಹಳ ವಿರಾಗಿ. ಅವನು ಈಗ ಇರೋದೇ ನಮಗೆ ಬೇಕಾದಕ್ಕಿಂತ ಹೆಚ್ಚಿದ್ದು. ನಾವು ಸ್ವಲ್ಪ ಚಿಕ್ಕ ಮನೆಗೆ ಒಂದು ಫ್ಲಾಟಿಗೆ ಹೋಗ್ಬಿಡೋಣ, ಲೈಫ್ ಸಿಂಪಲ್ ಮಾಡೋಣ ಅಂತಿದ್ದ. ಅವನು ಡಾಕ್ಟರ್, ಚೆನ್ನಾಗಿ ದುಡಿತಿದ್ದ. ಆದರೆ ಪಾಪ ಅವಿಬ್ರ ಮಧ್ಯೆ ಎಂತ ಜಗಳ ಆಯ್ತಂದ್ರೆ ಪಾಪ ಹೇಳೋಕ್ ಬೇಸರ ಆಗುತ್ತೆ. ಅವರು ಡಿವೋರ್ಸೇ ಮಾಡ್ಬೇಕಾಯ್ತು. ಯಾಕಂದ್ರೆ ಅವಳು ಹೆಂಡತಿಗೆ ಬಹಳ ಮಹತ್ವಾಕಾಂಕ್ಷೆ, ಗಂಡನಿಗೆ ಸ್ವಲ್ಪ ಆದ್ರೂ ಇರ್ಬೇಕಿತ್ತು. ಬಟ್ ಅವನ ವಿರುದ್ಧ ಅವನಿಗೆ ಏನು ಬೇಡ, ಊರಿಗೆ ಯಾವ ಸ್ವಾಮಿ ಬಂದ್ರು ಅಲ್ಲಿ ಹೋಗಿ ಸ್ವಾಮಿಗಳ ಪ್ರವಚನ ಕೇಳುವ ಅಂತ ಅವನಿಗೆ ನಿಜವಾದ ಕತೆ. ಹೆಸರು ಹೇಳೋದಿಲ್ಲ ಯಾರು ಎಲ್ಲಿ ಅಂತ. ಈ ತರ ಆಗಿತ್ತು ಗ್ರ್ಯಾಂಡಿಯರ್. ಸೊ ಬ್ರದರ್ ಚಿದಾನಂದ, ಪರಮಹಂಸ ಯೋಗಾನಂದ ಗೊತ್ತಲ್ಲ, ಒಬ್ಬ ಯೋಗಿಯ ಆತ್ಮಕಥೆ ಅಂತ ಬರೆದು ಪ್ರಪಂಚದಾದ್ಯಂತ ಎಷ್ಟು ಮಾರಾಟ ಆಯಿತು. ಸ್ಟೀವ್ ಜಾಬ್ಸ್ ಕೂಡ ಆಪಲ್ ಕಂಪ್ಯೂಟರ್ ಅನ್ನ ಎತ್ತರಕ್ಕೆ ಕೊಂಡೊಯ್ದಂತಹ ಸ್ಟೀವ್ ಜಾಬ್ಸ್ ಆಟೋಬಯೋಗ್ರಫಿ ಆಫ್ ಎ ಯೋಗಿ ಅನ್ನೋದನ್ನ ಇಟ್ಕೊಂಡಿದ್ದು ತನ್ನ ಜೊತೆ. ಅವನು ತೀರಿ ಹೋಗುವ ಮೊದಲು ತನ್ನ ಹೆಂಡತಿಗೂ ಎಲ್ಲ ಹೇಳಿದ್ನಂತೆ, ನನ್ನ ಕಡೆ ಗೌರವದಿಂದ ಮೆಮೋರಿಯಲ್ ಸರ್ವಿಸ್ ಅಂತ ಮಾಡ್ತಾರಲ್ಲ, ಎಲ್ಲ ಜನ ಬಂದು ಸೇರ್ತಾರೆ ಒಂದು ಕಡೆ. ಅಲ್ಲಿ ಮೆಮೋರಿಯಲ್ ಸರ್ವಿಸಿಗೆ ಬಂದ ಎಲ್ಲರಿಗೂ ಕೂಡ ಈ ಒನ್ ಕಾಪಿ ಆಫ್ ದಿ ಆಟೋಬಯೋಗ್ರಫಿ ಆರ್ ಆನ್ ಆಟೋಬಯೋಗ್ರಫಿ ಆಫ್ ಎ ಯೋಗಿ, ಪರಮಹಂಸ ಯೋಗಾನಂದರ ಕಥೆ. ಬಹಳ ಅದ್ಭುತವಾದ ಕೃತಿ ಅದು. ಆ ಪರಮಹಂಸ ಯೋಗಾನಂದರು ಸ್ಥಾಪಿಸಿದಂಥ ಸಂಸ್ಥೆಯ ಮುಖ್ಯಸ್ಥರು ಇವಾಗ ಬ್ರದರ್ ಚಿದಾನಂದ ಅಂತ. ಅವ್ರೇನು ಹೇಳ್ತಾರಂದ್ರೆ, ಅವ್ರದ್ದು ಇನ್ನೊಂದು ಮಾರ್ಗ ನೋಡಿ, ಇನ್ನೊಂದು ದಾರಿ. ಅದು ಹೆಚ್ಚು ಕಡಿಮೆ ಈ 4ರಲ್ಲಿ ಭಕ್ತಿ, ಕರ್ಮ, ಜ್ಞಾನ ಮತ್ತು ಯೋಗ ಅಂದಿವಲ್ಲ, ಯೋಗದಲ್ಲಿ ಬರುತ್ತೆ. ಯಾಕಂದ್ರೆ ಅವರಲ್ಲಿ ಕೆಲವು ವಿಶಿಷ್ಟವಾದ ಒಂದು ಸ್ಪೆಷಲೈಸ್, ಅದು ಎಲ್ಲರಿಗೂ ಹೇಳೋದಿಲ್ಲ, ರಹಸ್ಯವಾಗಿ ಇಟ್ಕೊಂಡಿರ್ತಾರೆ. ನೀವು ಅವ್ರ ಕೋರ್ಸ್ ಸೇರಿ ಅವರು ಅಲ್ಲಿ ಒಂದು ತರಬೇತಿ ತಗೊಂಡ್ರೆ ಅಲ್ಲಿ ತಿಳಿಸ್ತಾರೆ ಹೇಗೆ ಮಾಡುವುದು ಅಂತ. ಕ್ರಿಯಾಯೋಗದಲ್ಲಿ ಒಂದು ವಿಶಿಷ್ಟವಾದ ಒಂದು ಸ್ಪೆಷಲ್ ಕೈಂಡ್ ಆಫ್ ಪ್ರಾಣಾಯಾಮ ಮಾಡಿಸ್ತಾರೆ. ಆ ಪ್ರಾಣಾಯಾಮದಲ್ಲಿ ಒಂದು ದಿವ್ಯವಾದ ಶಕ್ತಿಯನ್ನ ನಮ್ಮೊಳಗೆ ಕರೆತರುವಂತಹದ್ದು. ಆ ಶಕ್ತಿಯು ನಮ್ಮ ಎಲ್ಲ ಚಕ್ರಗಳನ್ನು ಮುಟ್ಟಿ, ಚಕ್ರಗಳನ್ನು ತಲುಪಿ, ಪ್ರತಿಯೊಂದು ಚಕ್ರದಲ್ಲಿಯೂ ಕೂಡ ಶುದ್ಧಿಯನ್ನು ತರುವ ಹಾಗೆ ಒಂದು ಕಲ್ಪನೆ ಇದೆ. ಅದಕ್ಕೆ ಬೇಕಾದಂತಹ ವಿಜುವಲೈಸೇಷನ್, ಮನಸ್ಸಿನಲ್ಲಿ ಅದನ್ನು ಊಹಿಸಬೇಕು. ಅದಕ್ಕೆ ಬೇಕಾದ ರೀತಿಯಲ್ಲಿ ಉಸಿರನ್ನ ಒಳಗೆ ಎಳ್ಕೊಳ್ಳೋದಾಗ್ಲಿ, ಉಸಿರನ್ನು ಹೊರಗೆ ಬಿಡುವುದಾಗ್ಲಿ, ಯಾವ ರೀತಿ ಕೂತ್ಕೊಳ್ಬೇಕು, ಎಷ್ಟೊತ್ತು ಮಾಡಬೇಕು ಈ ಸಾಧನೆ, ಅದೆಲ್ಲ ನಿಯಮ ಮಾಡಿಟ್ಟಿದ್ದಾರೆ. ಆ ಕ್ರಿಯಾಯೋಗವನ್ನೇ ಒತ್ತಿ ಹೇಳುತ್ತಾ ನನಗೆ ಬಹಳ ಇಷ್ಟ ಆಯಿತು ಆ ವಿಡಿಯೋ. ನಾನು ಕ್ರಿಯಾಯೋಗದಲ್ಲಿಲ್ಲ, ಆದರೆ ಅವರು ಹೇಳಿದ್ದು ನನಗೆ ಸತ್ಯ ಅನ್ನಿಸ್ತು. ನಾವೆಲ್ಲ ಜ್ಞಾನಯೋಗ, ವೇದಾಂತ, ಉಪನಿಷತ್, ಗೀತೆ ಅದನ್ನೆಲ್ಲ ಓದಿಸ್ತೀವಿ, ಆದರೆ ಅವರು ಹೇಳಿದ್ದು ಸತ್ಯ. ಅವರು ಕ್ರಿಯಾಯೋಗ ನಾವು ಕಲಿಬೇಕಂತಿಲ್ಲ, ಆದ್ರೆ ನಾವುಗಳು ಕೂಡ ಒಂದಿಷ್ಟು ಆಸನ, ಪ್ರಾಣಾಯಾಮ, ಒಂದಿಷ್ಟು ಜಪ, ಒಂದಿಷ್ಟು ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮವನ್ನು ಪಾಠ ಮಾಡುವುದು, ಒಂದಿಷ್ಟು ಕೆಲವುದನ್ನೆಲ್ಲ ಮಾಡ್ತಾ ಹೋದ್ರೆ ಅವರು ಕ್ರಿಯಾಯೋಗ ಅಂತ ಹೇಳ್ತಾರೆ ಆ ದಾರಿ. ಆದರೆ ನಾವು ಇದನ್ನ ಮಾಡಿದರೆ ಆಗಲೂ ಕೂಡ ಹಾಗೆ ನಮ್ಮ ಚಕ್ರಗಳು ಶುದ್ಧಿ ಆಗ್ತವೆ. ಇನ್ನೊಂದು ಹೇಳ್ತಾ ಇರೋದಕ್ಕೆ ನಾಡಿ ಶುದ್ಧಿ ಅಂತ. ನಾಡಿ ಅಂದ್ರೆ ಏನು? ರಕ್ತ ಪ್ರವಹಿಸುವಂತಹ ರಕ್ತನಾಳಗಳು. ಆರ್ ದೇ ಬ್ಲಡ್ ವೆಸಲ್ಸ್? ನೋ. ಓ ದೆನ್ ಆರ್ ದೇ ನರ್ವ್ಸ್? ನರಗಳು. ನಮ್ಮ ದೇಹದಲ್ಲಿ ಮೆದುಳಿಂದ ಹೊರಟು ಇಡೀ ದೇಹದೆಲ್ಲ ನರ್ವ್ಸ್ ಆರ್ ಸ್ಪ್ರೆಡ್ ಔಟ್. ನರಗಳ ವ್ಯೂಹ ಇದೆ, ನ್ಯೂರಲ್ ಸಿಸ್ಟಮ್, ನ್ಯೂರಲ್ ನೆಟ್ವರ್ಕ್ ಅಂತೆಲ್ಲ ಹೇಳ್ತಾರೆ. ಸೊ ಈ ನಾಡಿಗಳು ಅಂತ ಯೋಗಶಾಸ್ತ್ರದಲ್ಲಿ, ನಾಡಿಗಳು ಅಂದರೆ ನರಗಳು ಅಲ್ಲ, ವಾನರಗಳು ಅಲ್ಲ, ರಕ್ತನಾಳಗಳು ಅಲ್ಲ, ನರಗಳು ಅಲ್ಲ. ಯಾಕಂದ್ರೆ ರಕ್ತನಾಳಗಳು ಮತ್ತು ನರಗಳು ಶಸ್ತ್ರಚಿಕಿತ್ಸೆ ಮಾಡುವಾಗ ಕಂಡು ಬರ್ತವೆ, ಅವುಗಳನ್ನು ನೋಡ್ಲಿಕ್ಕೆ ಸಾಧ್ಯ ಇದೆ. ಬಹಳ ತೆಳ್ಳಗಿದ್ರು ಕೂಡ ಮೈಕ್ರೋಸ್ಕೋಪ್ ಎಲ್ಲ ಇಟ್ಕೊಂಡು ನೋಡ್ತಾರೆ. ಹಿಯರ್ ಇಸ್ ದಿಸ್ ನರ್ವ್, ಹಿಯರ್ ಇಸ್ ದಿಸ್ ಬ್ಲಡ್ ವೆಸಲ್, ಆರ್ಟರಿ, ವೈನ್ ಅಂತೆಲ್ಲ ಇದೆಯಲ್ಲ.
ಅಪಧಮನಿ ಅಭಿಧಮನಿ ಅಂತ ನಾವು ಕನ್ನಡದಲ್ಲಿ ಬಾಯ್ಪಾಠ ಹೊಡೆದು ಪರೀಕ್ಷೆ ಪಾಸ್ ಮಾಡಿದ್ವಿ. ಎನಾಟಮಿ 9ನೇ ಕ್ಲಾಸ್ 10ನೇ ಕ್ಲಾಸ್ನಲ್ಲಿ ಅಪಧಮನಿ ಐ ಥಿಂಕ್ ಇಸ್ ಆರ್ಟರಿ, ಅಭಿಧಮನಿ ಪರ್ಹ್ಯಾಪ್ಸ್ ಇಸ್ ವೈನ್. 10ನೇ ಕ್ಲಾಸ್ವರೆಗೆ ನಮ್ಮಲ್ಲಿ ನಮ್ಮ ಪೀಳಿಗೆನವರು ಹೆಚ್ಚಿನವರು ಕನ್ನಡದಲ್ಲೇ ಓದಿದ್ರು. ರೇಡಿಯಸ್ಗೆ ತ್ರಿಜ್ಯ, ಡಯಾಮೀಟರ್ಗೆ ವ್ಯಾಸ, ಸರ್ಕಂಫರೆನ್ಸಿಗೆ ಪರಿಧಿ, ಇದನ್ನೆಲ್ಲ ಓದಿ ಬಾಯ್ಪಾಠ ಮಾಡಿ ಪರೀಕ್ಷೆ ಪಾಸ್ ಮಾಡಿ ಎಲ್ಲೋ ಮುಟ್ಟಿದ್ವಿ ಇನ್ನೂ ಅರ್ಥವಾಗ್ತಾ ಇಲ್ಲ, ಎಲ್ಲೋ ಇತ್ತು ಜೀವನದಲ್ಲಿ. ರಕ್ತನಾಳಗಳು ಅಲ್ಲ, ನರಗಳು ಅಲ್ಲ, ಆದರೆ ಸೂಕ್ಷ್ಮವಾದಂತಹ ಪ್ರಾಣಶಕ್ತಿ ಹರಿಯುವಂತಹ ಒಂದು ವ್ಯೂಹ. ಕಠೋಪನಿಷತ್ತಿನ ಪ್ರಕಾರ ನಮ್ಮ ಶರೀರದಲ್ಲಿ ಮುಖ್ಯವಾಗಿ ಒಂದು ಸುಷುಮ್ನ, ಅದಲ್ಲದೆ ಇನ್ನೂ ಹೇಳಬೇಕಂದ್ರೆ ಇಡ ಮತ್ತೆ ಪಿಂಗಳ 2, ಅದಲ್ಲದೆ 72, ಅದಲ್ಲದೆ ಕೊನೆಗೆ 72,000 ನಾಡಿಗಳಿವೆ ಅಂತ ಹೇಳ್ತಾರೆ. ಯಾವುದು ಕಣ್ಣಿಗೆ ತೋರುವುದಿಲ್ಲ, ಯಾವ ಮೈಕ್ರೋಸ್ಕೋಪ್ ಸೂಕ್ಷ್ಮದರ್ಶಕಕ್ಕೆ ತೋರುವುದಿಲ್ಲ, ಆದರೆ ಅವುಗಳಿವೆ. ಅವುಗಳಲ್ಲಿ ಕಶ್ಮಲ ತುಂಬಿರುತ್ತೆ. ಆದ್ರಿಂದ ಇದನ್ನು ನಾವು ಒತ್ತಿ ಹೇಳೋಣ. ನೀವು ಕ್ರಿಯಾಯೋಗ ಮಾಡಬೇಕಂತಿಲ್ಲ ನನ್ನ ಅಭಿಪ್ರಾಯದಲ್ಲಿ, ಮಾಡಿದ್ರು ಮಾಡಿ. ಆದರೆ ನಾವು ವೇದಾಂತ ಓದೋದು ಸಂತೋಷ, ಆದರೆ ನಮ್ಮ ಚಿತ್ತಶುದ್ಧಿ ಆಗದಿದ್ರೆ, ಯಾಕಂದ್ರೆ ಚಿತ್ತಶುದ್ಧಿ ಇಲ್ಲದಿದ್ರೆ ಎಲ್ಲ ವೇದಾಂತ ಬರೇ ನಾಲಿಗೆಯಲ್ಲಿರುತ್ತೆ, ಬರೇ ನುಡಿಗಳ ಮೇಲೆ ಇರುತ್ತೆ. ಭುಕ್ತಯೇ ನತು ಮುಕ್ತಯೇ. ನಮಗೆ ಚಿತ್ತಶುದ್ಧಿ ಬೇಕಾದರೆ ಹೆಚ್ಚಲ್ಲ, ಸ್ವಲ್ಪ 10 ನಿಮಿಷ ಇಲ್ಲಿ 10 ನಿಮಿಷ ಅಲ್ಲಿ ಪ್ರಾಣಾಯಾಮ ಮಾಡಬೇಕು, ರಾಮನಾಮವನ್ನು ಜಪಿಸಬೇಕು. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಅಥವಾ ಇನ್ನೇನಾದ್ರು ಭಜನೆಯನ್ನು ಹಾಡಬೇಕು. 10 ಜನರನ್ನ ಪ್ರಭಾವಿಸಕ್ಕೋಸ್ಕರ ಭಜನೆ ಹಾಡಬೇಡಿ. ಎಲ್ಲರೂ ಎಷ್ಟು ಚೆನ್ನಾಗಿ ಹಾಡ್ತಾಳೆ ಇವಳು ಭಜನೆ ಅಂತ ಹೇಳಬೇಕು ಅಂತ, ಅದು ಮುಖ್ಯವಲ್ಲ. ಯಾರು ಕೇಳಬೇಕಂತಿಲ್ಲ, ದೇವರು ಕೇಳ್ತಿದ್ದಾನೆ. ಭಜನೆಯನ್ನ ದೇವರನ್ನ ಸಂತೋಷಪಡಿಸೋಕ್ಕೋಸ್ಕರ. ಅಲ್ಲಿ ಇಲ್ಲಿ ಸ್ಟೇಜ್ ಮೇಲೆ ಕರೆದು ನನ್ನ ಹತ್ರ ಹಾಡ್ಲಿಕ್ಕೆ ಹೇಳ್ತಾರೆ ಅಂತ ಏನೋ ಒಂದು ಆಸೆಯನ್ನು ಇಟ್ಕೊಂಡು ಅದು ಬೇರೆ, ಅದು ತನ್ನ ಪಾಡಿಗೆ ಇರಲಿ, ಅದು ಹಾಡಬಾರ್ದು ಸ್ಟೇಜ್ ಮೇಲೆ ಅಂತ ಹೇಳ್ತಾ ಇಲ್ಲ. ಆದರೆ ಸಾಧನೆಯಲ್ಲಿ ದೇವರನ್ನ ಸಂತುಷ್ಟಗೊಳಿಸೋಕ್ಕೋಸ್ಕರ ಭಜನೆಯನ್ನು ಹಾಡಬೇಕು. ವಿಷ್ಣು ಸಹಸ್ರನಾಮ, ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು. ಎಷ್ಟು ಚೆನ್ನಾಗಿದೆ ಅಂತ ಅದು ಹೇಳ್ತಿರುವಾಗಲೇ ನಮಗೆ ಗೊತ್ತಾಗುತ್ತೆ ಒಳಗೆ ಬದಲಾವಣೆ ಆಗ್ತಿದೆ. ಶ್ರೀ ಮಾತಾ ಶ್ರೀ ಮಹಾರಾಜ್ನಿ ಅಂತ ಲಲಿತಾ ಸಹಸ್ರನಾಮ ಶುರುವಾಗುತ್ತೆ. ಚಂದದ ಹೆಸರಿದೆ. ನನಗೆ ಬಹಳ ಸಂತೋಷವಾಗುವ ಹೆಸರು ಚಿದಗ್ನಿ ಕುಂಡ ಸಂಭೂತ ಅಂತಿದೆ. ಚೈತನ್ಯ ಚಿತ್ ಜ್ಞಾನವೇ ಒಂದು ಅಗ್ನಿ. ಆ ಜ್ಞಾನದ ಅಗ್ನಿಕುಂಡದಿಂದ ದೇವಿ ಎದ್ದೇಳ್ತಾಳೆ. ದೇವ ಕಾರ್ಯ ಸಮುದ್ಯತ, ದೇವತೆಗಳ ಕಾರ್ಯವನ್ನು ನಡೆಸಿಕೊಡ್ಲಿಕ್ಕೆ, ಅಸುರರಿಗೆ ಪಾಠ ಕಲಿಸಲಿಕ್ಕೆ ಅವುಗಳನ್ನು ಹಾಡಿದಾಗ ಅದೊಂದು ದಾರಿ. ಆದ್ರಿಂದ ನಾವು ಆಲಸಿಗಳಾಗಬಾರ್ದು. ವಿಶಾಲ ದೃಷ್ಟಿ ಅಂತ ಹೇಳಿಬಿಟ್ಟು ಏನು ಮಾಡದೆ ಕೂತ್ಕೊಳ್ಬಾರ್ದು. ಮಾಡಬೇಕು. ನಮ್ಮ ಸ್ವಧರ್ಮ, ನಮ್ಮ ಸ್ವಭಾವ, ನಮ್ಮ ಪ್ರೋಗ್ರಾಮಿಂಗ್ ಏನಿದೆ ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ಹೊಂದುವಂತೆ ಜ್ಞಾನವಾಗಲಿ, ಭಕ್ತಿಯಾಗಲಿ, ಕರ್ಮ ಆಗಲಿ, ಯೋಗ ಆಗಲಿ, ಕ್ರಿಯಾಯೋಗ ಆಗಲಿ, ಮತ್ತೊಂದಾಗಲಿ ಎಲ್ಲ ಮಾಡಬೇಕು ಆಗಿಲ್ಲ. ಯಾವುದೋ ಒಂದು ಸ್ವಲ್ಪ ತಗೊಂಡು ಸ್ವಲ್ಪ ನಮ್ಮದೇ ಒಂದು ಬ್ಲೆಂಡ್ ಮಾಡ್ಕೊಳ್ಬೋದು. ಸ್ಪೆಷಲ್ ಬ್ಲೆಂಡ್, 70% ಕಾಫಿ, 30% ಚಿಕೋರಿ. ಬೆಂಗಳೂರಿನಲ್ಲಿ ಬಹಳ ಒಳ್ಳೆ ಕಾಫಿ ಸಿಗುತ್ತೆ, ನಾನು ಗೊತ್ತಾಗಿಲ್ಲ. ಅದರಲ್ಲಿ ಹೇಳ್ತಾರೆ ಇದು 20% ಚಿಕೋರಿ, ಅದು 30% ಚಿಕೋರಿ. ಇನ್ನೊಂದು ಕಡೆ ಚಿಕೋರಿಯೇ ಇಲ್ಲ. ಒಂದು ದೃಷ್ಟಾಂತ ನಮ್ಮಲ್ಲೂ ಹಾಗೆ 70% ಜ್ಞಾನ ಮಾರ್ಗ, 30% ಭಕ್ತಿ ಇಟ್ಕೊಳ್ಬೋದು. ಅಥವಾ ವಿವೇಕಾನಂದರು ಹೇಳಿದ್ದು ನಿಮ್ಗೆ ಹೇಳ್ತೇನೆ, ಜ್ಞಾನದಿಂದ, ಭಕ್ತಿಯಿಂದ, ಯೋಗದಿಂದ, ಕರ್ಮದಿಂದ, ಅವುಗಳಲ್ಲಿ 4ರಲ್ಲಿ 2ರಿಂದ, ಅಥವಾ ಅವುಗಳಲ್ಲಿ 4ರಲ್ಲಿ 3 ತಕೊಂಡು, ಅಥವಾ ಅವುಗಳಲ್ಲಿ 4 ತಕೊಂಡು ಯಾವುದೋ ಒಂದು ರೀತಿಯಲ್ಲಿ ಮಿಶ್ರ ಮಾಡಿ ನಿಮ್ಮ ಸಾಧನೆಯನ್ನು ನೀವು ರೂಪಿಸಿಕೊಳ್ಳಿ ಮತ್ತು ಜೀವನದ ಉದ್ದೇಶವಾದಂತಹ ಆ ಆತ್ಮಜ್ಞಾನವನ್ನು ಪಡೆಯಿರಿ, ಮುಕ್ತರಾಗಿರಿ ಅಂತ ಅವರು ಬಹಳ ಒಳ್ಳೆ ಸ್ಫೂರ್ತಿ ಕೊಡುವಂತಹ ಪ್ರೇರಣಾತ್ಮಕವಾದ ರೀತಿಯಲ್ಲಿ ಹೇಳಿದ್ದು ಜನರ ಮೇಲೆ ತುಂಬ ಪ್ರಭಾವ ಮಾಡಿ. ಆದ್ರಿಂದ ಮತ್ತೇನೆಲ್ಲ ದಾರಿಗಳು ಅನೇಕ ಇವೆ. ನಾವು ಸ್ವಲ್ಪ ಹೋಮ್ವರ್ಕ್ ಮಾಡಿ, ವಿ ಮಸ್ಟ್ ಡೂ ಎ ಲಿಟಲ್ ಹೋಮ್ವರ್ಕ್. ಸ್ವಲ್ಪ ಆತ್ಮ ಪರಿಶೀಲನೆ ಮಾಡಿ, ಸ್ವಲ್ಪ ಗುರುಗಳ ಅಥವಾ ತಿಳಿದವರ ಸಲಹೆಯನ್ನು ಸ್ವಲ್ಪ ತಗೊಂಡು ಪುಟ್ಟದಾಗಿ ಒಂದು ಸಾಧನೆಯನ್ನ
ಸಾಧನೆಯ ಪ್ರಣಾಳಿಯನ್ನು ನಿರೂಪಿಸಿಕೊಂಡು ನಾವು ಅದನ್ನು ಮಾಡ್ತಾ ಹೋಗಬೇಕು. ಅದು ನಮ್ಮ ಉದ್ಧಾರಕ್ಕೆ ಮಾರ್ಗ. ತಾಯಿ ಲಲಿತಾಂಬಿಕೆ ನಮ್ಮೆಲ್ಲರನ್ನೂ ಈ ರೀತಿಯ ಸಾಧನೆಯಲ್ಲಿ ತೊಡಗಿಸಲಿ, ಬೇಕಾದ ಶಕ್ತಿಯನ್ನು, ಬೇಕಾದ ಅರಿವನ್ನು ಆಕೆ ದಯಪಾಲಿಸಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ ಮಾತನ್ನು ಮುಗಿಸೋಣಂತೆ. ಓಂ ಶ್ರೀ ಲಲಿತಾಂಬಿಕಾಯೇ ನಮಃ.